ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಒಂದಿಷ್ಟು ಜನ ಎಲ್ಲೋ ಒಂದು ಕಡೆ ಏನಪ್ಪ ಅವ್ರನ್ನ ಅಷ್ಟೊಂದು ವಿಜೃಂಭಿಸ್ತೀರಾ, ಯಾಕೆ ಅಷ್ಟೊಂದು ಎಲ್ಲೋದ್ರು ಸೆಲೆಬ್ರಿಟಿಗಳು ಬಂದ ತಕ್ಷಣ ಡಿ ಬಾಸ್ ಅಂತ ಕೂಗ್ತೀರಾ, ಯಾಕೆ ಅವರೇ ಬಾರಿ ಮಾಮೂಲಿ ನಟರ ತರ ಟ್ರೀಟ್ ಮಾಡಿ ಯಾಕೆ ಅಷ್ಟೊಂದು ಮೆರೆಸ್ತೀರಾ ನೀವು? ಖಂಡಿತ ಸರ್. ಯಾಕೆ ಅಷ್ಟೊಂದು ಅಂತ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ನಿಜವಾಗ್ಲೂ ಅಭಿಮಾನ ಅನ್ನೋದು ಒಳಗಡೆಯಿಂದ ಬರ್ತಕ್ಕಂಥ ಸರ್. ಅದಕ್ಕೆ ಯಾರು ನಾನು ಹೇಳಿದೆ, ಅದು ಏನೋ ದುಡ್ಡು ಕೊಟ್ಟರೆ ಅಭಿಮಾನ ಬರಲ್ಲ ಸರ್. ಅದು ಮನಸ್ಸಿಂದ ಬರೋಂಥ ಅಭಿಮಾನನ ಯಾರು ತಡೆಯೋಕ್ಕಾಗಲ್ಲ. ಬರ್ತದೆ ಸರ್, ಒಂದು 2-3 ಯಾವುದೋ ಕಾಮೆಂಟ್ ಬರುತ್ತೆ, ಬಕೆಟ್ ಹಿಡಿತಾರೆ ಅಂತ ಬರುತ್ತೆ ಸರ್. ಸ್ವಂತ ದುಡ್ಡಿಂದ 54 ಸಾಂಗ್ ಮಾಡ್ಬೇಕಂದ್ರೆ ಅಭಿಮಾನದಿಂದ ಮಾಡ್ರೆ ಸರ್ ಒಬ್ಬ ಹೀರೋಗೆ. ಇಡೀ ಕನ್ನಡ ಇಂಡಸ್ಟ್ರಿಲಿ ಸರ್ ಇದೊಂದು ರೆಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 54 ಸಾಂಗ್ ಮಾಡಿದ್ದೀನಿ ಡಿ ಬಾಸ್ ಅವರಿಗೆ. ಇದು ಬಕೆಟ್ ಹಿಡಿದು ಮಾಡಿಲ್ಲ, ಸ್ವಂತ ದುಡ್ಡಿಂದ ಮಾಡಿದ್ದೀನಿ ಸರ್. ಸರ್ 54 ಸಾಂಗು ನೀವು ಮಾಡಿದಾದ್ಮೇಲೆ ಏನಾದರೂ ನಿಮಗೆ ಡಿ ಬಾಸ್ ದುಡ್ಡು ಕೊಟ್ರಾ ನಿಮಗೆ? ಇಲ್ಲ ಸರ್, ನಾನು ಸರ್ ಒಂದು ಹೇಳ ಸರ್, ಯಾರು ನಾನು ಏನೋ ಕೇಳ್ತೀನಿ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಬಕೆಟ್ ಹಿಡಿಯಕ್ಕೆ ಮಾಡಿ ಸರ್. ನಾನು ಡಿ ಬಾಸ್ ಅವ್ರು ಬಂದು ತಗೊಳಪ್ಪ ಇಷ್ಟು ದುಡ್ಡು, ನೀನು ಇಷ್ಟೆಲ್ಲ ಸಾಂಗ್ ಮಾಡಿದ್ಯಾ ಅಂದ್ರೂ ಕೂಡ ನನಗೆ ಬೇಡ ಸರ್. ನಾನು ಅಭಿಮಾನದಿಂದ ಮಾಡ್ತೀನಿ ಬಾಸ್. ನಾನು ಇನ್ನೂ 100 ಸಾಂಗ್ ಆಗೋವರೆಗೂ ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಏನು ಬಕೆಟ್ ಹಿಡಿತಾರೆ ಅಂತಂದ್ರಲ್ಲ, ಈಗ 55 ಸಾಂಗ್ ನೀವು ಬಕೆಟ್ ಹಿಡಿಯೋಕ್ಕೋಸ್ಕರ ಮಾಡಿದ್ರೆ 1-2 ಸಾಂಗ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರಿ, ನಾನೇನಕ್ಕಪ್ಪ ಮಾಡ್ಲಿ ಅಂತ. ಬಟ್ ನಿಮ್ಮಲ್ಲಿ ಪ್ರೀತಿ ನಿಜವಾಗ್ಲೂ ಬೆಟ್ಟದಷ್ಟು ಪ್ರೀತಿ ಇರೋದಕ್ಕೆ ನೀವು ಮಾಡ್ತಾ ಇರೋದು. ಖಂಡಿತ ಸರ್. ಸೊ ಅದಕ್ಕೆ ನಾನು ಡಿ ಬಾಸ್ ವಿರೋಧಿಗಳಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾವುದೇ ರೀತಿ ಕೋಪ ಇರೋದಿಲ್ಲ. ಅಂದ್ರೆ ಅವ್ರ ಇಷ್ಟ, ಅದು ನಾನೊಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ, ಇವ್ರೊಬ್ಬರನ್ನ ಅಭಿಮಾನದಿಂದ ನೋಡ್ಕೋದ್ರೆ ಅವ್ರ ಇಷ್ಟ. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಅಭಿಮಾನ ಆ ಲೆವೆಲ್ಗೆ ಸಿಕ್ಕಿದೆ ಅಂದ್ರೆ ಅದು ಅವ್ರ ಪುಣ್ಯವಂತರು. ಸೊ ಅಂಥವ್ರನ್ನ ಅಭಿಮಾನಿಗಳಾಗಿ ನಾವಿರೋದು ನಾವು ಪುಣ್ಯವಂತರು.